ಇನ್ನು ನಾಳೆ ಮ್ಯಾಚಿಗೆ ಬರೋದಾದ್ರೆ LSG ಮತ್ತೆ RR. LSG ಏನಿಲ್ಲ, ಬಿಂದಾಸ್ ಆಟ ಗುರು. ಅವ್ರಿಗೆ ಬಿಂದಾಸ್ ಪ್ಲೇ. ಲಾಸ್ಟ್ ಮ್ಯಾಚ್ ಚೆನ್ನೈ ಮೇಲೆ ಹೆಂಗ್ ಆಡಿದ್ರು ಅದೇ ಬಿಂದಾಸ್ ಸ್ಟೈಲಲ್ಲೇ ಬರ್ತಾರೆ ಆಡಕ್ಕೆ. ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ. ಹೊಡಿ ಹೊಡಿ ಹೊಡಿ, ಗಿರು ವಿಕೆಟ್ ಹೋಗ್ಲಿ ಹೊಡಿ, ಅಷ್ಟೇ ಅವ್ರ ಕೆಲಸ. ಬಟ್ ಡಬಾಕೋರ್ ನನ್ನ ಮಕ್ಳು ಅವರು. ಫಸ್ಟಿಗೆ ಒಂದು 4 ಮ್ಯಾಚ್ ಕಂಟಿನ್ಯೂಸ್ ಗೆಲ್ಲೋದು, ಆಮೇಲೆ 4 ಕಂಟಿನ್ಯೂಸ್ ಸೋಲೋದು. ಎಷ್ಟು ಗುರು, ಇವತ್ತು ಎಷ್ಟು 12 ಮ್ಯಾಚಸ್ ಆಡಿದಾರೆ. ಲಾಸ್ಟ್ 8 ಮ್ಯಾಚಸ್ ಅಲ್ಲಿ ಗೆದ್ದಿರೋದು 2 ಮ್ಯಾಚ್ ಅಷ್ಟೇ. ಎರಡು ತುಂಬಾ ಮ್ಯಾಚ್ ಕೈಯಿಂದಾನೇ ಹಾಳು ಮಾಡ್ಕೊಂಡ್ರು. ಒಂದು ಟಾಸ್ ಗೆದ್ದು ಬೌಲಿಂಗ್ ಮಾಡೋದು, ಬ್ಯಾಟಿಂಗ್ ಮಾಡ್ತಾರೆ. ಮೊನ್ನೆನೂ ಅಷ್ಟೇ ಕೈಲಿತ್ತು ಡೆಲ್ಲಿ ಮೇಲ್ ಮ್ಯಾಚ್, ಅದು ಸೋತ್ರು. ಬಟ್ ಏನು ಅಂದ್ರೆ ಟೀಮ್, ಈಗ RR ಬಗ್ಗೆ ಫಸ್ಟ್ ಮಾತಾಡೋದಾದ್ರೆ ಟೀಮ್ ಕಾಂಬಿನೇಷನ್ ಕರೆಕ್ಟ್ ಆಗಿ ಬರ್ಬೇಕು ಗುರು. ನೀವು ಜಡೇಜನೆಲ್ಲ ಡ್ರಾಪ್ ಮಾಡಕ್ ಹೋಗ್ಬೇಡಿ. ಜಡೇಜನ್ ಕರೆಕ್ಟ್ 4 ಅವರ್ಸ್ ಕೊಡಿ ಗುರು. ಅವ್ನಿಗೆ ಮಾಡೋದ್ ತಾಕತ್ತಿದೆ. ಜಡೇಜಂಗೆ ಅಷ್ಟು ಸುಲಭ ಅಲ್ಲ ಹೊಡಿಯೋಕೆ. ಕರೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟ್ ಇಲ್ಲಿ ಒಳ್ಳೊಳ್ಳೆ ಫೀಲ್ಡರ್ ಇದೆ ನಿಮ್ಗೆ. ಡೊನಾಲ್ಡ್ ಫೆರೇರಾ, ಜಡೇಜನ ಲಾಂಗ್ ಆಫ್ ನಿಲ್ಸಿ. ಫೀಲ್ಡ್ ಪ್ಲೇಸಿಂಗು ತುಂಬಾನೇ ಮುಖ್ಯ. ಈ ರಿಯನ್ ಬರಕ್ ಸ್ಟೈಲ್ ಮಾಡ್ಕೊಂಡ್ ತಿರ್ಗಕ್ ಸಾಕು. ಸುಮ್ನೆ ಪೊಳ್ ಹೊಡಿತಾನೆ, ನಾವ್ ಏನೇನೋ ಶಾರ್ಟ್ಸ್ ಹೊಡಿತಾನೆ. ಫೀಲ್ಡಿಗೂ ಬೋಲಿಗೂ ಯಾವ್ದು ಕರೆಕ್ಟಾಗಿ ಪ್ಲಾನೇ ಇಲ್ಲ ರಿಯನ್ ಪರಗ. ಯಾವ್ದೋ MS ಧೋನಿ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಗೇನೋ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ತರ ಆಡ್ತಾನೆ. ಬಿಟ್ರೆ ಆಡೋದೆಲ್ಲ ಇದೆಲ್ಲ ಡಬಾಕೋ ನನ್ನ ಮಗನ ಆಟ ಆಡೋದು. ವೈಭವ್ ಸೂರ್ಯವಂಶಿನೇ ಪರವಾಗಿಲ್ಲ ಅವನಕ್ಕಿಂತ, ಚಿಕ್ಕ ಹುಡುಗನೇ ಪರವಾಗಿಲ್ಲ ಅವನಕ್ಕಿಂತ, ರಿಯಾನ್ ಪರಕ್ಕಿಂತ. ಅಷ್ಟು ಕೆಡ್ತ ಕ್ಯಾಪ್ಟನ್ಸಿ ಯಾವ ಇದಿಲ್ಲ ಬೇರೆಯವ್ರದ್ದು. ಡಿಗೂ ಸೆಟ್ ಇದೆ. ಜೈಸ್ವಾಲ್ ಒಂಚೂರು ಫೈರ್ ಆಗ್ಬೇಕು ಗುರು ಸೂರ್ಯವಂಶಿ ಜೊತೆ. ಇನ್ನ ಫ್ಲೋಟರ್ ಆಗಿ ಧ್ರುವ್ ಜುರೆಲ್. ನಿತ್ತಾಡಕ್ ಬೇಕಾ ನಿತ್ತಾಡ್ತಾನೆ, ಹೊಡೆದಾಡ್ಬೇಕಾ ಹೊಡೆದಾಡ್ತಾನೆ. ಸ್ಟ್ಯಾನ್ಸ್ ಧ್ರುವ್ ಜುರೆಲ್ ಅಷ್ಟು ಪರ್ಫೆಕ್ಟ್ ಸ್ಟ್ಯಾನ್ಸ್ ಕ್ರಿಕೆಟ್ ಅಲ್ಲಿ ನಿಮಗೆ ಯಾರಿಗೂ ಸಿಗಲ್ಲ. ಅಕ್ಯುರೇಟ್ ಸ್ಟ್ಯಾನ್ಸ್ ಹೆಂಗಿರ್ಬೇಕು ಅಂದ್ರೆ ಧ್ರುವ್ ಜುರೆಲ್ ನೋಡ್ ಕಲಿಬೇಕು. ಹೆವಿ ಸ್ಟ್ಯಾನ್ಸ್. ಆ ಸ್ಟ್ಯಾನ್ಸ್ ನೀವು ಔಟ್ ಎತ್ತದ್ ಭಾರಿ ಕಷ್ಟ. ಧ್ರುವ್ ಜುರೆಲ್ ಫಾಲ್ ಶಾಟ್ ಇಂಡ್ಯೂಸ್ ಮಾಡ್ಬೋದು, ಬಟ್ ಬೋಲ್ಡ್ ಆಗ್ಲಿ, LBW, ಟಿಪ್ಪು ಇಂಥವೆಲ್ಲ ಸ್ವಲ್ಪ ಕಷ್ಟ. ಧ್ರುವ್ ಜುರೆಲ್ ಜೊತೆ ಒಳ್ಳೆ ಸ್ಟ್ಯಾನ್ಸ್ ಇದೆ. ನಿತ್ತಾಡಕ್ಕೂ ಬರುತ್ತೆ, ನಿಮ್ ಬೆರೋಸಿನ ಬ್ಯಾಟಿಂಗ್ ಮಾಡಕ್ ಬರುತ್ತೆ. ಎರಡು ಆಡಬಲ್ಲ ಆಟಗಾರ. ಅವ್ರ ಕಡೆ ಯಾರು ಪಿಲ್ಲರ್ ಅಂದ್ರೆ, ಈಗ ನೀವು RCB ಅಂತ ನೋಡಿದ್ರೆ ಕೊಹ್ಲಿ, ನಿಮಗೆ ಪಂಜಾಬ್ ಅಂತ ಬಂದ್ರೆ ಕೂಪರ್ ಕೊಹ್ಲಿ, ಈ ತರ ಎಲ್ಲ ಬರ್ತಾರೆ. ಬಟ್ ನೀವು ಯಾವ್ದೋ ರಾಜಸ್ಥಾನ್ ಅಂತ ಬಂದ್ರೆ ಡಿಪೆಂಡಬಲ್ ಪ್ಲೇಯರ್ ಧ್ರುವ್ ಜುರೆಲ್. ಮತ್ತೆ ಕ್ಯಾಪ್ಟನ್ ಬರ್ತಾರೆ ಟೂಡೋನು, ಧ್ರುವ್ ಜುರೆಲ್, ಇವರು ರಿಯಾನ್ ಪರಾಗು, ಆಮೇಲೆ ಡೊನಾಲ್ಡ್ ಫೆರೇರಾ, ರವಿ ಸಿಂಗ್ ನ ಟ್ರೈ ಮಾಡಿ. ರವಿ ಸಿಂಗ್ ಆಕ್ಚುಲಿ ಒಳ್ಳೆ ಪ್ಲೇಯರ್, ಡೊಮೆಸ್ಟಿಕ್ ಎಲ್ಲ ಸಖತ್ ಕ್ವಾಲಿಟಿ ತೋರಿಸಿದ್ದಾರೆ. ಹಂಗಾಗಿ ಡೆಬ್ಯೂ ಮಾಡಿ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಫ್ಯೂ ಬ್ಯಾಡ್ ಚಾನ್ಸ್ ಲಾಸ್ಟ್ ಮ್ಯಾಚ್ ಅವ್ರ ಕಡೆ ಹೋಗ್ಲಿಲ್ಲ. ಓಕೆ, ಜಡೇಜಾ ವಾಪಸ್ ಬಂದ್ರೆ ಪಕ್ಕ ಕಂಪ್ಲೀಟ್ ಸ್ಟ್ರಾಂಗ್ ಆಗಿ ಕಾಣ್ತಾರೆ. ಪ್ಲಸ್ ನಿಮಗೆ ಡೊನಾಲ್ಡ್ ಫೆರೇರಾ ಒಂದು ಮೇನ್ ರೋಲ್ ಆಗುತ್ತೆ ಗುರು. ಡೊನಾಲ್ಡ್ ಫೆರೇರಾ ಲಾಸ್ಟ್ 5 ಓವರ್ ಫೈರ್ ಆದ್ರೆ ಆಲ್ಮೋಸ್ಟ್ ಸೀಲ್ ಮಾಡೋ ಕೆಪಾಸಿಟಿ ಇದೆ ಬೌಲಿಂಗ್ ಅಲ್ಲ, ಗೇಮ್ನ ಸೀಲ್ ಮಾಡೋ ಕೆಪಾಸಿಟಿ ಇರೋದು ಡೊನಾಲ್ಡ್ ಫೆರೇರಿಗೆ. ಲಾಸ್ಟ್ 5 ಓವರ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ ಸೀಲ್ ಮಾಡ್ಬಿಡ್ತಾರೆ. ಒಂದೊಂದು ಓವರ್ ಅಲ್ಲಿ ಗೇಮ್ ಚೇಂಜ್ ಮಾಡೋದು ತಾಕತ್ತಿದೆ. ಹೆಟ್ ಮೇರ್ ಮತ್ತೆ ಆಡ್ಸ್ಬೇಡಿ, ಅವ್ನು ಹೆಟ್ ಮೇರ್ ಇದ್ರೆ ನಿಮಗೆ ಹೆಡ್ತಾನೆ ಬಂದು. ಜಡೇಜಾ, ಶುಭಮ್ ದುಬೆ ಅದೊಂದು ನಿಮಗೆ ಒಳ್ಳೆ ಫಿನಿಶಿಂಗ್ ಟಚ್ ಕೊಡ್ತಾನೆ ಹುಡುಗ. ಇಷ್ಟು ಚೆನ್ನಾಗಿದೆ. ಶನಕನು ಯೂಸ್ ಮಾಡ್ಕೊಳ್ಳಿ. ಶನಕ ಬ್ಯಾಟಿಂಗು ಇದೆ, ಒಳ್ಳೆ ಸ್ಲೋರ್ ಬಂದ್ ಸಖತ್ ತಾಕತ್ತಿದೆ. ಬಟ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಶನಕನು ಗುಡ್ ಕ್ವಾಲಿಟಿ ಪ್ಲೇಯರ್. ಇನ್ ಬೌಲಿಂಗ್ ಅಂತ ಬಂದ್ರೆ ಯಶ್ರಾಜ್ ಪುನಿಯನ್ ಬಿಡಕ್ ಹೋಗ್ಬೇಡಿ ಗುರು. ಆ ಹುಡುಗನ ಅಂತ ಒಳ್ಳೆ ಕ್ವಾಲಿಟಿ ಇದೆ. ಬಟ್ ಏನೋ ಒಂದು ಫ್ಯೂ ಅವ್ನಿಗೆ ಗೇಮ್ ಅಂದ್ರೆ ತುಂಬಾ ಮುಂದೆ ಹಾಕಿ ಮಾತಾಡ್ಸ್ಕೊಳೋದು. ಹಿಂದೆ ಬಾಲ್ ಹಾಕಿ ಸ್ವಲ್ಪ ವಿಕೆಟ್ ಹಾಕಿ ಮಾಡಿದ್ರೆ ಭಾರಿ ಕಷ್ಟ. ಯಾಕೆಂದ್ರೆ ತುಂಬಾ ಹೈಟ್, 6 ಅಡಿ ಹೈಟಿಂದ ಬಾಲ್ ಬಿಡೋದು. ಸ್ಪಿನ್ನರ್ಸ್ ಆ ಹೈಟ್ ಇದ್ರೆ ವೆರಿ ಅಡ್ವಾಂಟೇಜ್ ಇರುತ್ತೆ. ಇವ್ರಿಗೆ ಪ್ರಾಬ್ಲಮ್ ಫಾಸ್ಟ್ ಬೌಲರ್ಸ್ ಗುರು. ಜೋಫ್ರಾ ಆರ್ಚರ್ ಬಿಟ್ರೆ ಇನ್ ಯಾವನು ಕೈ ಹಿಡಿಲಿಲ್ಲ ಗುರು. ಜೋಫ್ರಾ ಆರ್ಚರ್ ಒಬ್ನೇ ಅಲ್ಲಿ. ಇನ್ ಬ್ರಿಜೇಶ್ ಶರ್ಮಾ ಒಂದ್ ಮ್ಯಾಚ್ ಆಡ್ತಾನೆ, ಒಂದ್ ಮ್ಯಾಚ್ ಹಿಂಗೆ, ಒಂದ್ ಮ್ಯಾಚ್ ಹಂಗೆ. ಓಕೆ, ಎಕ್ಸ್ಪೀರಿಯನ್ಸ್ ಇಲ್ಲ ಒಪ್ಕೊಳ್ಳೋಣ. ಆದ್ರೂ ಈ ಲೆವೆಲಿಗೆ ಬಂದ್ಮೇಲೆ ಕಲಿಬೇಕಾಗುತ್ತೆ. ಓಕೆ, ಮುಂದೆ ಏನೋ ನಡೆಯುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಇರೋ ತುಷಾರ್ ದೇಶಪಾಂಡೆ, ಸಂದೀಪ್ ಶರ್ಮಾನೇ ಇಲ್ಲಿ ಸ್ವಲ್ಪ ಕೈ ಕೊಟ್ರು. ಅವ್ರಿಬ್ರು ಕ್ಲಿಕ್ ಆಗಿ, ಸಂದೀಪ್ ಶರ್ಮಾ ಒಂದು ಹಳೆ 2 ಸೀಸನ್ ಫಾರ್ಮ್ ಇಲ್ಲಿ ಬಂದ್ಬಿಟ್ಟಿದ್ರ ಕ್ವಾಲಿಟಿ ಇರ್ತಿತ್ತು. ಬಟ್ ಸಂದೀಪ್ ಶರ್ಮಾ ಸ್ವಲ್ಪ ಸ್ಟ್ರಗಲ್ ಮಾಡ್ಸಿದ್ದಾರೆ. ಹಂಗಾಗಿ ಆಡಮ್ ಮಿಲ್ನೆ ಅಂತಂದಿದ್ದಾರೆ. ಅವರು ಏನಂತ ಹೇಳ್ಕೊನೋ ಬೌಲರ್ ಅಲ್ಲ. ಬಟ್ ಓಕೆ, ಎನಿ ಡೇ ಗಿವ್ ಒನ್ ಚಾನ್ಸ್ ಚೆನ್ನಾಗಿದ್ರೆ ಓಕೆ ಚೆನ್ನಾಗಾಗುತ್ತೆ. ಇಲ್ಲ ಅಂದ್ರೆ ಡಬಾಕೋರೆ. ಇಷ್ಟು ಹೇಳ್ಬೋದು ರಾಜಸ್ಥಾನ್ ಬಗ್ಗೆ. ಕಾಂಬಿನೇಷನ್, ಬೌಲಿಂಗ್ ಕಾಂಬಿನೇಷನ್ ಸೆಟ್ ಆದ್ರೆ ನಾಳೆ ಖಂಡಿತ ಗೇಮ್ ಸೀಲ್ ಮಾಡ್ತಾರೆ. ಇನ್ನು LSG ಅಂತ ಬಂದ್ರೆ ಟೂರ್ನಮೆಂಟ್ ಮುಗಿತಾ ಸಾಲಿಡ್ ಆಗಿ ಕಾಣ್ತಾರೆ ಗುರು. ಪುರಾನ್ ಫಾರ್ಮಿಂಗ್ ಬರ್ತಾನೆ, ಮಿಚಲ್ ಮಾರ್ಷು ಮುಗಿತ ಫಸ್ಟ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿರು. ಇದು ಟೂರ್ನಮೆಂಟ್ ಎಂಡ್ ಆಗ್ತಾ ಬೈಸನ್ ಫುಲ್ ಭಯಂಕರವಾದ ಬ್ಯಾಟಿಂಗ್ ಆಡ್ತಿದ್ದಾನೆ ಗುರು. ಬೈಸನ್ ಭಯಂಕರ ಬಿಟ್ಟಿಂಗ್. ಏನ್ ಒಂದೊಂದ್ 3-4 ಓವರ್ಗೆ ಏನದು ಓವರ್ಗೆ 20-30 ರನ್ ಹೊಡೆಯೋ ತಾಕತ್ತಿರೋ ಬ್ಯಾಟ್ಸ್ಮನ್ಗಳು ಪುರಾನ್ ಆಗ್ಲಿ ನಿಮಗೆ. ಆದ್ರೆ ಪಂತ್ ಕರೆಕ್ಟ್ ಆಗಿ ಆಡ್ಬಿಡು. ನಾಳೆ ಕರೆಕ್ಟ್ ಆಗಿ ನಾಳೆ LSG ಪ್ರಾರ್ಥನೆ ಮಾಡ್ಕೊಳೋದು. ಚೆನ್ನೈ, ನಿಮಗೆ ಇವರು ಪಂಜಾಬು, KKR, ಬೇಕಾದ್ರೆ ಡೆಲ್ಲಿನೂ ಒಂದ್ ಕಡೆಯಿಂದ ಪ್ರಾರ್ಥನೆ. ಎಷ್ಟು ಟೀಮ್ ಪ್ರಾರ್ಥನೆ, ಎಲ್ಲ ಪ್ರಾರ್ಥನೆ ನಿಮಗೆ ಸೆಲ್ಪ್ಲಿ ಅಂತ ನಾವು ಇಲ್ಲಿಂದ ಆಶೀರ್ವಾದ ಮಾಡ್ತಾ LSG ಒಂದು ಆಶೀರ್ವಾದ ಮಾಡ್ಬೇಕಪ್ಪ.
4 ಟೀಮ್ ಆಶೀರ್ವಾದ ನಿಮ್ಮ ಮೇಲಿದೆ, ಪ್ಲಸ್ ನಿಮ್ ಟೀಮ್ ಒಂದು 5 ಟೀಮ್ ಆಶೀರ್ವಾದ. ನಿಮಗೆ ಇನ್ಯಾವ್ದು, ಎಲ್ಲರೂ ನಿಮಗೆ ಪ್ರಾರ್ಥನೆ. ಯಾರು ಸೋಲ್ಲಿ ಅಂತಾನೆ ಎಲ್ಲರೂ, ಆರ್ಆರ್ಗೆ ಯಾವ್ದು ಇಲ್ಲ, ಎಲ್ಲ ನಿಮ್ ಕಡೆನೆ. ಏನ್ ಟಾಪ್ 3 ಟೀಮ್ ಅವ್ರಿಗೇನ್, ಅವ್ರಿಗೂ ಒಂಚೂರು ಬೇಕಾದ್ರೆ ಇವರು ಅಷ್ಟೇ, ಯಾರು KKR ಅಲ್ಲ, ಸಾರಿ GT ಮತ್ತೆ SRH ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. 1 ಪಾಯಿಂಟ್ ಕಮ್ಮಿ ಆಗಲಿ 16 ಬಂದು ನಮಗೆಲ್ಲ ಸೋತ್ರ ನೆಕ್ಸ್ಟ್ ಮ್ಯಾಚ್ ಪ್ರಾಬ್ಲಮ್ ಆಗಬಾರ್ದು ಅಂತ ಅವರು ನಿಮಗೆ ಸಪೋರ್ಟು. RCB ಒಂದು ಯಾರಿಗೂ ಸಪೋರ್ಟ್ ಮಾಡ್ತಿರಲ್ಲ, ಅವ್ರು ಇದು ನ್ಯೂಟ್ರಲ್ ಆಗಿರ್ತಾರೆ. RCB ಮುಂಬೈ ನ್ಯೂಟ್ರಲ್, ಇನ್ನೆಲ್ಲ ನಿಮಗೆ ಸಪೋರ್ಟ್, ಎಲ್ಲ ನಿಮ್ ಕಡೆನೆ ಗುರು. RCB ಮುಂಬೈ ಫಸ್ಟ್ ಲಾಸ್ಟ್ ನ್ಯೂಟ್ರಲ್, ಇನ್ನು ಮಧ್ಯದಲ್ಲಿ ಇರೋರೆಲ್ಲ ನಿಮ್ ಕಡೆನೆ. ಅಷ್ಟು ಕ್ವಾಲಿಟಿ ನಾಳೆ ನಿಮಗೆ, ಅಷ್ಟು ಟೀಮ್ ಸಪೋರ್ಟ್ ಇದೆ LSG ಗೆ. LSG ಬ್ಯಾಟಿಂಗ್ ಜೋಶ್ ಇಂಗ್ಲಿಷ್ ಬಂದ್ಮೇಲೆ ಓಪನಿಂಗ್ ಸಾಲಿಡ್, ಎಡನ್ ಮಾರ್ಕ್ರಮ್, ಪುರಾನ್, ಪಂತು, ಮತ್ತೆ ನಿಮಗೆ ಮುಕುಲ್ ಚೌಧರಿ, ಹಿಮ್ಮತ್ ಸಿಂಗ್, ಒಳ್ಳೆ ಕ್ವಾಲಿಟಿ ಟೀಮ್ ಕಾಣ್ತಿದೆ ಮೇಲ್ಗಡೆ. ಶಬಾಜ್ ಅಹಮದ್ ಲೇಟ್ ನೋಡಿ, ಅವ್ರಿಗೆಲ್ಲ ಆಲ್ಮೋಸ್ಟ್ ಮುಳುಗಿ ಸಾಯ್ತಿದ್ದಾರೆ, ಸತ್ತೋಗಾಯ್ತು. ಅವಾಗ ಫಾರ್ಮಿಗೆ ಬಂದಿದ್ದು ಶಾಬಾಜ್ ಅಹಮದ್ ಆಗ್ಲಿ, ಜೋಶ್ ಇಂಗ್ಲಿಷ್ ಪಾಪ ಟೂರ್ನಮೆಂಟ್ ಸ್ಟಾರ್ಟಿಂಗ್ ಆಮೇಲೆ ಬಂದ್ರು, ಟೀಮ್ ಮುಳುಗೋಗಿ ಕೊಚ್ಚೋಗಿತ್ತು, ಅವಾಗ ಬಂದ್ರು. ಇವರು ಅಷ್ಟೇ, ಮಾರ್ಚ್ ಆಲ್ಮೋಸ್ಟ್ ಫಸ್ಟ್ ಇಂದ ಚೆನ್ನಾಗಿ ಆಡಿದ್ರು, ಬಟ್ ಈ ತರ ಭಯಂಕರ ಇನ್ನಿಂಗ್ಸ್ ಟೀಮ್ ಕೊಚ್ಚೋದ್ಮೇಲೆ ಬಂತು. ಪುರಾನು ಅಷ್ಟೇ, ಟೀಮ್ ಇನ್ನೇನು ಸಾಯೋ ಟೈಮ್ ಇದೆ, ಅವಾಗ ಒಂದೊಂದು ಒಳ್ಳೆ ಇನ್ನಿಂಗ್ಸ್ ಬರ್ತದೆ. ಹಂಗಾಗಿ ಭಾರಿ ಪ್ರಾಬ್ಲಮ್. ಮತ್ತೆ ಆಕಾಶ್ ಸಿಂಗ್ ಬೌಲಿಂಗ್ ಗುರು, ಆಕಾಶ್ ಸಿಂಗ್ ಬೌಲಿಂಗ್ ಅವ್ರ ಪಾಪ ಆಡ್ಸೇ ಇರ್ಲಿಲ್ಲ. ಅದೇ ಟೀಮ್ ಕಾಂಬಿನೇಷನ್ ಸೆಟ್ ಆಗಿದೆ, ಟೀಮ್ ಕೊಳ್ತೋದ್ಮೇಲೆ ಆಕಾಶ್ ಸಿಂಗ್ ಅವಾಗಿಂದ ಆಡ್ಸಿ ಸ್ವಲ್ಪ ನೆಟ್ಸ್ ಅಲ್ಲಿ ನೋಡಿರ್ತೀರ ತಾನೆ, ಡಬಾಕೋರ್ ನನ್ನ ಮಕ್ಳ, ನೆಟ್ಸ್ ಅಲ್ಲೇ ತಾನೆ ಅವನೇನ್ ಬೌಲಿಂಗ್ ಮಾಡೋದು, ಅವನೇನ್ ಬೇರೆ ಊರಿಂದ ಬೇರೆ ನೆಟ್ಸ್ ಅಲ್ಲಿ ಬೌಲಿಂಗ್ ಮಾಡಿರ್ತಾನೆ, ಅಲ್ಲೇ ಬೌಲಿಂಗ್ ಮಾಡಿರ್ತಾನೆ. ನಿಮ್ ಬ್ಯಾಟ್ಸ್ಮನ್ ಗೆ ಮಾಡತ್ತಾನೆ. ನಿಮ್ ಬ್ಯಾಟ್ಸ್ಮನ್ ಗಳ ಜೋಶ್ ಇಂಗ್ಲಿಷ್, ಮಿಚ್ಚಲ್ ಮಾರ್ಷ್ ಯಾರೇ ಆಗ್ಲಿ ಸ್ಟ್ರಗಲ್ ಮಾಡ್ತಾರೆ, ಸ್ವಲ್ಪ ಬರ್ತಿದೆ ಅಂದ್ರೆ ಕಷ್ಟ, ಬೇರೆ ಬ್ಯಾಟ್ಸ್ಮನ್ ಗಳಿಗೂ ಕಷ್ಟ ಆಗ್ತಿರುತ್ತೆ ಅಂತಾನೆ ಅರ್ಥ. ಅದ್ಬಿಟ್ಟು ಅವ್ನು ಆಡ್ಸಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಕ್ವಾಲಿಟಿ ಇರ್ತಿತ್ತೇನೋ. ಆವೇಶ್ ಖಾನ್ ಆಡ್ಸೆ ನೀವು ಹಾಳಾಗಿದ್ದು LSG. ಆವೇಶ್ ಖಾನ್ ಬದಲಿಗೆ ಈ ಹುಡ್ಗನ್ ಟ್ರೈ ಮಾಡಿದ್ರೆ ಇಷ್ಟೊತ್ತಿಗೆ ಒಂದ್ 2-3 ಮ್ಯಾಚ್ ಜಾಸ್ತಿ ಗೆಲ್ತಿದ್ರೆ, ನೀವು ಪ್ಲೇ ಆಫ್ ಕಂಟೆಂಡರ್ ಆಗಿರ್ತಿದ್ರಿ. ಅವನ್ನ ಆಡ್ಸಿ ಡವಾಕೋರ್ ಆದ್ರಿ. ಇನ್ ಮೇನ್ ಬಂದ್ರೆ ಬೌಲಿಂಗ್, ಪ್ರಿನ್ಸ್ ಯಾದವ್, ಶಮ್ಮಿ, ಆಕಾಶ್ ಸಿಂಗ್, ಟಾಪ್ ಕ್ವಾಲಿಟಿ 3 ಜನ ಬೌಲರ್ಸ್. ಇನ್ನೇನ್ ಬೇಕು ಗುರು ನಿಮಗೆ? ಇನ್ನೊಂದು ಸಪೋರ್ಟಿಗೆ ಯಾರು ನಿಮಗೆ ಬೌಲರ್? ಶಾಬಾಜ್ ಅಹಮದ್ ಇಲ್ಲಿ, ಶಮ್ಮಿ, ಪ್ರಿನ್ಸ್ ಯಾದವ್, ಇವ್ 3 ಜನ ಒಳ್ಳೆ ಕ್ವಾಲಿಟಿ ಬೌಲಿಂಗು. ಬೇಕು ಅಂದ್ರೆ ಮಯಾಂಕ್ ಯಾದವ್ ಇದಾರೆ, ಮೊಹಸಿನ್ ಖಾನ್ ಇಂಜುರಿ ಇರ್ಬೋದು, ಮಯಾಂಕ್ ಯಾದವ್, ಆವೇಶ್ ಖಾನ್ ಯಾರೋ ಒಬ್ರು ಟ್ರೈ ಮಾಡ್ಕೊಡಿ. ಇಲ್ಲ ದಿಗ್ವೇಶ್ ರಾತಿ, ಶಾಬಾಜ್ ಅಹಮದ್ ಇಬ್ರು ಸ್ಪಿನ್ನರ್ ಜೊತೆ ಹೋಗಿ ಕ್ವಾಲಿಟಿ 3 ಜನ ಫಾಸ್ಟ್ ಬೌಲರ್ಸ್. 20 ಓವರ್ ಹಾಕಕ್ಕೆ ಇನ್ನೇನ್ ಬೇಕು? ಬೇಕು ಅಂದ್ರೆ ಸ್ವಲ್ಪ ಕೈ ತಿರ್ಗ್ಸಕ್ ನಿಮಗೆ ಮಾರ್ಕ್ರಮ್ ಇದಾರೆ, 2 ಓವರ್ ಹಾಕೊಡ್ತಾರೆ ಮಾರ್ಕ್ರಮ್. ಇನ್ನೇನ್ ಬೇಕು? ಇದಕ್ಕಿಂತ ಕ್ವಾಲಿಟಿ ಬೇಕಾ? ಲಾಸ್ಟ್ ಲೇಟರ್ ತುಂಬ LSG ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ, ಅದೊಂದು ಹೇಳ್ಬಲ್ಲೆ. ಬಟ್ ನಾಳೆ ಮ್ಯಾಚ್ ಇರೋದು ಎಲ್ಲಿ? ಜೈಪುರಲ್ಲಿ. ಅವ್ರದ್ದು ಸ್ವಯಂ ಇದು ಮ್ಯಾಚ್ ಇರೋದು. ಅವ್ರಿಗೆ ಅದು ಹೋಮ್ ಪಿಚ್ ಆಗಿಲ್ಲ, ಬಾಡಿಗೆ ಮನೆ ಆಗಿದೆ. ಅವ್ರ ಮನೆ ಸ್ವಲ್ಪ, ಅವ್ರ ಮನೆ ಸ್ಟ್ರಾಂಗ್ ಮಾಡ್ಕೊಬೇಕು. ಹೋಮ್ ಪಿಚ್ ತರನೇ ಕಾಣಲ್ಲ, ಬಾಡಿಗೆ ಮನೆ. ಯಾರೋ ಬರ್ತಾರೆ, ಹೊಡೆದು ಹೋಗ್ತಿರ್ತಾರೆ. ಅವ್ರ ಮನೆಗೆ ಬಂದು ಅವರಿಗೆ ಹೊಡ್ಸ್ಕೊಂಡೇ ಅಭ್ಯಾಸ. ಹಂಗಾಗಿ ಅವ್ರ ಮನೆ ಪಿಚ್ ಏನ್ ಅವ್ರದ್ದು ಬುಡ ಎಲ್ಲ ಏನ್ ಗಟ್ಟಿ ಇಲ್ಲ ನನ್ನ ಪ್ರಕಾರ. ಹಂಗಾಗಿ LSG ನಾಳೆ ಪಿಚ್ಚು ಎಲ್ಲ ನೋಡಿ ಹೆಲ್ಪ್ ಯಾರಿಗಿದೆ ಅಂದ್ರೆ ಕ್ವಾಲಿಟಿ, ಸ್ವಲ್ಪ ಫಾಸ್ಟ್ ಬೌಲರ್ಸ್ ಪಾರ್ಟಿಗೆ ಬರಬೇಕು. ಇಲ್ಲಿ ಕ್ವಾಲಿಟಿ 12 ಬೇಡ. ಆಕಾಶ್ ಸಿಂಗ್ ಒನ್ ಡೇ ಗುಡ್, ಒನ್ ಡೇ ಬ್ಯಾಡ್ ಅಂದ್ರೂ ಟಾಪ್ ಕ್ವಾಲಿಟಿ ಶಮ್ಮಿ, ಪ್ರಿನ್ಸ್ ಯಾದವ್ ಟಾಪ್ ಕ್ವಾಲಿಟಿ 8 ಓವರ್ಸ್ ಬರುತ್ತೆ ಸಪೋರ್ಟಿಗೆ. ಆಕಾಶ್ ಸಿಂಗು ಇಲ್ಲೆಲ್ಲ ಇದೆ. ಇಲ್ಲಿ ನಿಮಗೆ ಟಾಪ್ ಕ್ವಾಲಿಟಿ ಆರ್ಚರ್ ಒಂದೇ. ಅದು ಆರ್ಚರ್ ಇಂದ ವಿಕೆಟ್ ಟು ವಿಕೆಟ್ ಲೈನ್ ಇದ್ರೆ ಮಾತ್ರ ಹೆಲ್ಪ್. ಒಂಚೂರು ವಿಕೆಟ್ ಇಂದ ಒಂಚೂರು ಫಿಫ್ತ್ ಸ್ಟೆಂಪ್ ರೂಮ್ ಸಿಕ್ಕಿದ್ರೆ ಎಡ್ಜ್ ಆದ್ರೆ ಸಾಕದು ಫ್ಲೈ ಆಗುತ್ತೆ ಫೋರಿಗೆ. ಹಂಗಾಗಿ ಕ್ವಾಲಿಟಿ 2 ಸೈಡು ನೋಡಿ, 2 ಸೈಡು ಬ್ಯಾಟಿಂಗು. ಇಲ್ಲಿ ಬ್ಯಾಟಿಂಗ್ ಅಂತ ಬಂದ್ರೆ ವೈಭವ್ ಸೂರ್ಯವಂಶಿನ್ ಬೇಗ ಎತ್ತಿದ್ರೆ ಆಲ್ಮೋಸ್ಟ್ ಅವ್ರು ವೈಭವ್ ಸೂರ್ಯವಂಶಿ ಮೇಲೆ ಡಿಪೆಂಡ್ ಆಗಿರೋದೇ ಜಾಸ್ತಿ ಗುರು. RR ವೈಭವ್ ಸೂರ್ಯವಂಶಿ ಫೈರ್ ಆಗಿ ಒಂದು 50-60 ಒಳ್ಳೆ ಕ್ವಿಕ್ ಫೈರ್ ಹೊಡೆದಾಗ ಗೆದ್ದಿದ್ದಾರೆ. ವೈಭವ್ ಸೂರ್ಯವಂಶಿ ಆಗಿಲ್ಲ, ಬೇಗ ಔಟ್ ಆಗಿ ಸ್ವಲ್ಪ ಏನೋ ಸ್ಲೋ ಆದ್ರೆ ಅವ್ರ ಕಥಾಮೆ ಗಾನ್, ಕಥಾಮ್ ಟಾಟಾ ಬಾಯ್ ಬಾಯ್ ಕಥಾಮ್. ಹಂಗೆ ಆಗಿರೋದು RR. ಹಂಗಾಗಿ ನಾನು ಪ್ರಿಡಿಕ್ಷನ್ ನಾಳೆ ನನ್ನ ಪ್ರಕಾರ LSG ಹೊಡೆಯೋದು ಅನ್ಸುತ್ತೆ ಗುರು. LSG ಹೊಡೆದ್ ಬಿಸಾಕ್ತಾರೆ. LSG ಹೊಡೆದ್ಮೇಲೆ ಇನ್ನು ಎಲ್ಲ ಟೀಮಿಗೂ ಸ್ವೀಟ್ ಹಂಚ್ತಾರೆ ನಾಳೆ. ಸ್ವೀಟ್ ಹಂಚಿ ಎಲ್ಲರೂ ಕ್ವಾಲಿಫಿಕೇಶನ್ ಬನ್ನಿ ಮತ್ತೆ ಅಂತ. RR ಗೆದ್ಬಿಟ್ರೆ ನಾಳೆ ಕ್ವಾಲಿಫಿಕೇಶನ್ ಒಂಥರ ಒನ್ ಸೈಡೆಡ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ RR ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಟ್ರಬಲ್ ಆಗುತ್ತೆ. RR ಸೋತ್ರ ಹ್ಯಾಪಿ, ಪಂಜಾಬ್ KKR ಫುಲ್ ಹ್ಯಾಪಿ, ಫುಲ್ ಕುಣ್ದಾಡ್ ಕುಪ್ಪಳಿಸ್ಬಿಡ್ತಾರೆ. ಹಂಗಾಗಿ ನನ್ನ ಪ್ರಕಾರ ನಾಳೆ LSG ಖಂಡಿತ ಎಲ್ಲ ಟೀಮಿಗೂ ಸ್ವೀಟ್ ಹಂಚ್ತಾರೆ ಅಂತ ಹೇಳಿದ್ರೆ ಗೆದ್ಕೊಂಡು RRಗೆ ಪಕ್ಕ ಸೋಲ್ ಉಣಿಸಿ ಪಕ್ಕ ನಾಳೆ LSG ಗೆಲ್ತಾ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಬೈ ಫ್ರೆಂಡ್ಸ್.